ದೇಶದ ಮೂಲೆ ಮೂಲೆಯಲ್ಲೂ ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ರಾಮ ಭಕ್ತರ ಕಣಕಣದಲ್ಲೂ ಕೂಡ ರಾಮ ಜಪ ಅನುರಣಿಸ್ತಾ ಇದೆ. ಧಾರವಾಡದ ಹೊರವಲಯದ ಕೆಳಗೇರಿಯ ಗಾಯತ್ರಿಪುರಂನಲ್ಲಿ ಪರಿಸರ ಸ್ನೇಹಿ ಕಲಾವಿದ ಮಂಜುನಾಥ್ ಹಿರೇಮಠ ಪುತ್ರ ವಿನಾಯಕ ಕೇವಲ 15 ಇಂಚಿನ ಮಣ್ಣಿನ ಬಾಲರಾಮನ ಮೂರ್ತಿಯನ್ನು ನಿರ್ಮಿಸಿದ್ದಾರೆ. ದೇಶದ 3 ಪ್ರಖ್ಯಾತ ಶಿಲ್ಪಕಾರರು ರಾಮನ ಮೂರ್ತಿ ಸಿದ್ಧಪಡಿಸಿದ್ದನ್ನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಪ್ರೇರೇಪಿತಗೊಂಡು ಮೂರ್ತಿಯನ್ನು ಸಿದ್ಧಪಡಿಸಿದ್ದಾರೆ. ವಿಶೇಷ ಏನು ಗೊತ್ತಾ, ರಾಮನ ಮಂತ್ರಾಕ್ಷತೆಯನ್ನು ಈ ವಿಗ್ರಹದಲ್ಲಿ ಹಾಕಿಯೇ ರಾಮನ ಮೂರ್ತಿಯನ್ನು ಸಿದ್ಧಪಡಿಸಿರುವುದು. ಜೇಡಿ ಮಣ್ಣಿನಿಂದ ರಾಮಲಲ್ಲಾನ ಮೂರ್ತಿಯನ್ನು ತಯಾರಿಸಿರುವಂತಹ ವಿನಾಯಕನ ಮೂರ್ತಿಗೆ ಸ್ಟೋನ್ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಈ ಮೂರ್ತಿಯನ್ನು ತಯಾರಿಸಲು ಬರೋಬ್ಬರಿ 8 ದಿನ ಹಿಡಿದಿರುವಂಥದ್ದು. ಯಾವುದೇ ಮಾಡೆಲನ್ನು ನೋಡದೆ ಬಾಲರಾಮನ ಮೂರ್ತಿಯನ್ನು ತಯಾರಿಸಿದ್ದಾರೆ ವಿನಾಯಕ್ ಅವರು. ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸ್ತಾರೆ. ಜಗತ್ತಿನ 3 ಪ್ರಸಿದ್ಧ ಕಲಾವಿದರು ಕಲ್ಲಿನಿಂದ ಮೂರ್ತಿ ಮಾಡಿದಾರೆ. ಅದು ಯಾವ ತರ ಮೂರ್ತಿ ಐತಿ, ಅದು ಹೆಂಗನ್ನ ನಮಗೂ ಎಲ್ಲಿ ರಿವೀಲ್ ಆಗಿಲ್ಲದ. ನಾವು ಮಣ್ಣಿನೊಳಗೆ ನಾ ಕಲಾವಿದನಾಗಿ ಯಾವ ತರ ಮಾಡ್ಬೋದು, ಬಾಲರಾಮನ ಹೆಂಗ್ ಕಾಣ್ಬೋದು, ಅದು ಅವತಾರ ಹೆಂಗಿರ್ಬೋದು, ಪೀಠದಲ್ಲಿ ಕಮಲ, ಪ್ರಭಾವಳಿಯಲ್ಲಿ ಸೂರ್ಯನ್ ಆ ತರ ಹಾಕಿ ಅಯೋಧ್ಯೆಯಿಂದ ಬಂದಂತ ಮಂತ್ರಾಕ್ಷತೆಯನ್ನು ಪೀಠದೊಳಗೆ ಹಾಕಿ ನಾವು ಮಣ್ಣಿಂದ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈ ತರ ಎಲ್ಲ ಇಡೀ 22ನೇ ತಾರೀಕು ಇಡೀ ದೇಶದ ರಾಮೋತ್ಸವ ಆಚರಿಸಿದ ಪೂರ್ಣ ನಮ್ಮ ದೊಡ್ಡ ಸಂಭ್ರಮಾಚರಣೆ ಐತಿ. ಇದ್ರ ಕುರಿತು ನಾ ಹೇಳಕ್ ಇಷ್ಟಪಡ್ತೀನಿ.